ಸಂಪುಟದಲ್ಲಿ ಅಹಿಂದ ಲಿಂಗಾಯತ ಸಚಿವರು ದಂಗಲ್ ವಿಚಾರವಾಗಿ ಇದೀಗ ಸತೀಶ್ ಜಾರಕಿಹೊಳಿ ಲಿಂಗಾಯತ ಸಚಿವರ ನಡುವೆ ವಾಕ್ಸಮರ ನಡೀತಾ ಇದೆ. ಈ ಕುರಿತಾಗಿ ಪ್ರಶ್ನೆಗೆ ಉತ್ತರಿಸದೆ ಜಾರಿಕೊಂಡಿದ್ದಾರೆ ಈಶ್ವರ್ ಖಂಡ್ರೆ. ಸತೀಶ್ ಜಾರಕಿಹೊಳಿ ಲಿಂಗಾಯತ ಸಚಿವರ ನಡುವೆ ನಡೀತಾ ಇರುವಂತಹ ವಾಕ್ಸಮರ. ಯಾವುದೇ ಪ್ರಶ್ನೆಗೂ ಕೂಡ ಉತ್ತರ ಕೊಟ್ಟಿಲ್ಲ. ರಾಮಾಗಿ ಜಾಣತನದಿಂದ ಜಾರಿಕೊಂಡಿದ್ದಾರೆ ಈಶ್ವರ್ ಖಂಡ್ರೆ. ಆಮೇಲೆ ಏನು ಚರ್ಚೆ ಆಯಿತು ಗೊತ್ತಿಲ್ಲ ಅಂತ ಹೇಳಿದ್ದಾರೆ. ಈಗ ಏನೇ ಹೇಳಿಕೆಗಳನ್ನು ಕೊಡೋಕ್ಕೂ ಕೂಡ 100 ಸಲ ಯೋಚನೆ ಮಾಡಿ ಕೊಡಬೇಕಾದಂತಹ ಪರಿಸ್ಥಿತಿ ಈಗಿದೆ. ಸೊ ಹಾಗಾಗಿ ಏನಕ್ಕೆ ಬೇಕು ಬೇಡ ಅಂತ ಬಿಟ್ಟು ಆರಾಮಾಗಿ ಜಾರ್ಕೊಂಡ್ರೋ ಏನೋ ಗೊತ್ತಿಲ್ಲ. ಯಾವುದೇ ಪ್ರಶ್ನೆಗೂ ಕೂಡ ಸಮಂಜಸವಾದಂತಹ ಉತ್ತರವನ್ನ ಕೊಟ್ಟಿಲ್ಲ. ನನಗೆ ಮಾಹಿತಿ ಇಲ್ಲ ಅಂತ ಹೇಳಿಬಿಟ್ಟು ಆರಾಮಾಗಿ ಜಾರ್ಕೊಂಡಿದ್ದಾರೆ. ಯಾವುದೇ ರೀತಿಯಾದಂತಹ ರಿಯಾಕ್ಟ್ ಮಾಡಿಲ್ಲ ಆ ಪ್ರಶ್ನೆಗಳಿಗೆ. ಎಮರ್ಜೆನ್ಸಿ ಇದೆ ಅಂತ ನಾನು ಕ್ಯಾಬಿನೆಟ್ನಿಂದ ಬೇಗ ಹೊರಗೆ ಬಂದ್ಬಿಟ್ಟೆ, ನನಗದ್ರ ಬಗ್ಗೆ ಏನೂ ಗೊತ್ತಿಲ್ಲ. ಆಮೇಲೆ ಏನೋ ಚರ್ಚೆ ಆಗಿದೆ, ಆ ಚರ್ಚೆಯ ಬಗ್ಗೆ ನನಗೆ ಮಾಹಿತಿ ಇಲ್ಲ ಅಂತ ಹೇಳಿದ್ದಾರೆ. ಜಪಾರ್ ವಿರುದ್ಧ ಕ್ರಮಗಳನ್ನು ಪಕ್ಷದ ಹೈಕಮಾಂಡ್ ತೆಗೆದುಕೊಂಡಿದೆ. ಅವರು ತಪ್ಪು ಮಾಡಿದ್ರೆ ವರಿಷ್ಠರು ಬಗೆಹರಿಸ್ತಾರೆ ಅಂತ ಹೇಳ್ಬಿಟ್ಟು ಖಂಡ್ರೆ ಹೇಳಿದ್ದಾರೆ. ಸೊ ಕಳೆದ ರಾತ್ರಿ ಸಂಪುಟ ಸಭೆಯಲ್ಲಿ ನಡೆದಿದ್ದಂತಹ ಭಾರಿ ಹೈಡ್ರಾಮಾ, ಬಟ್ ಇವರು ನನ್ನ ಗಮನಕ್ಕಿಲ್ಲ ಅಂತ ಹೇಳ್ತಾ ಇದ್ದಾರೆ. ಸಂಪುಟದಲ್ಲಿ ಅಹಿಂದ ಮತ್ತು ಲಿಂಗಾಯತ ಸಚಿವರ ದಂಗಲ್ ವಿಚಾರವಾಗಿ, ಸಚಿವರ ನಡುವೆ ನಡೆದಂತಹ ವಾಕ್ಸಮರದ ವಿಚಾರವಾಗಿ ತನಗೆ ಮಾಹಿತಿ ಇಲ್ಲ ಅಂತ ಹೇಳಿ ರಿಯಾಕ್ಟ್ ಮಾಡಿರುವಂಥದ್ದು ಈಶ್ವರ್ ಖಂಡ್ರೆ. ನೋಡಿ, ನಾನು ಕ್ಯಾಬಿನೆಟ್ ಅಲ್ಲಿ ಸ್ವಲ್ಪ ಎಮರ್ಜೆನ್ಸಿ ಇದ್ದ ಕಾರಣ ಬೇಗ ಹೊರಗಡೆ ಬಂದೆ. ನನ್ನ ಸಮ್ಮುಖದಲ್ಲಿ ಯಾವುದೇ ರೀತಿ ಚರ್ಚೆ ಆಗಿಲ್ಲ. ನಮ್ಮ ಪಕ್ಷದ ಆಂತರಿಕ ವಿಚಾರ ಇವತ್ತು ಪಕ್ಷದ ವರಿಷ್ಠರು ತೀರ್ಮಾನ ತೆಗೆದುಕೊಂಡಿದ್ದಾರೆ. ತೆಗೆದುಕೊಂಡಿರೋ ತೀರ್ಮಾನ ಸರಿ ಇದೆಯಾ ಅಂತ ನೋಡಿ, ತೀರ್ಮಾನ ಬೇಕಿತ್ತ ಅಂತ ಪಕ್ಷದ ವರಿಷ್ಠರು ಇದ್ರ ಬಗ್ಗೆ ನಿರ್ಧಾರ ಮಾಡ್ತಾರೆ. ಅಬ್ದುಲ್ ಜಬ್ಬಾರ್ ಹೇಳ್ತಾರೆ ನಾವು ಯಾವ್ದು ತಪ್ಪು ಮಾಡೇ ಇಲ್ಲ. ಯಾವುದೇ ನೋಡಿ, ಇದೆಲ್ಲ ಪಕ್ಷದ ವರಿಷ್ಠರು, ಪಕ್ಷದ ಪ್ರಮುಖ ಮುಖಂಡರು ಎಲ್ಲರೂ ಸೇರಿ ಇದೆಲ್ಲ ಬಗೆಹರಿಸ್ತಾರೆ. ಇಲ್ಲಿ ಸಾರ್ವಜನಿಕವಾಗಿ ಚರ್ಚೆ ಮಾಡುವಂತ ವಿಷಯ ಅಲ್ಲ. ತಪ್ಪು ಸಂದೇಶ ಹೋಗ್ತಿದೆ ಅಂತ ಹೇಳ್ತಿದ್ದಾರೆ. ನಿಮ್ಮ ಪಕ್ಷದ ಸಚಿವರು ಹೇಳ್ತಿದ್ದಾರೆ ಈ ರೀತಿ ಕ್ರಮಗಳು ಕೈಗೊಳ್ತಿರುವಂತದ್ದು ತಪ್ಪು ಸಂದೇಶ ಕೊಟ್ಟಂಗಾಗುತ್ತೆ. ನೋಡಿ, ನನ್ಗೆ ಗೊತ್ತಿಲ್ಲ ನಮ್ಮ ಸಚಿವರು ಏನ್ ಹೇಳಿಕೆ ಕೊಟ್ಟಿದ್ದಾರೆ ಅಂತ ಹೇಳಿ. ಅದನ್ನು ನಾನು ಮಾಹಿತಿ ಪಡೆದುಕೊಂಡು ಆಮೇಲೆ ಪ್ರತಿಕ್ರಿಯೆ ಕೊಡ್ತೇನೆ. ನೋಡಿ, ನಾನು ಕ್ಯಾಬಿನೆಟ್ ಅಲ್ಲಿ ಸ್ವಲ್ಪ ಎಮರ್ಜೆನ್ಸಿ ಇದ್ದ ಕಾರಣ ಬೇಗ ಹೊರಗಡೆ ಬಂದೆ. ನನ್ನ ಸಮ್ಮುಖದಲ್ಲಿ ಯಾವುದೇ ರೀತಿ ಚರ್ಚೆ ಆಗಿಲ್ಲ. ನಮ್ಮ ಪಕ್ಷದ ಆಂತರಿಕ ವಿಚಾರ ಇವತ್ತು ಪಕ್ಷದ ವರಿಷ್ಠರು ತೀರ್ಮಾನ ತೆಗೆದುಕೊಂಡಿದ್ದಾರೆ. ತೆಗೆದುಕೊಂಡಿರೋ ತೀರ್ಮಾನ ಸರಿ ಇದೆಯಾ ಅಂತ ನೋಡಿ, ತೀರ್ಮಾನ ಬೇಕಿತ್ತ ಅಂತ ಪಕ್ಷದ ವರಿಷ್ಠರು ಇದ್ರ ಬಗ್ಗೆ ನಿರ್ಧಾರ ಮಾಡ್ತಾರೆ. ಸೊ ಅಂದರೆ ಅಲ್ಲಿ ಏನು ಚರ್ಚೆ ಆಗಿದೆ, ನನಗೇನೋ ಎಮರ್ಜೆನ್ಸಿ ಇತ್ತು, ನಾನು ಎಲ್ಲೋ ಹೋಗಬೇಕಾಗಿತ್ತು, ಸೊ ಹಾಗಾಗಿ ನಾನು ಬೇಗ ಆಚೆ ಬಂದೆ. ಅಲ್ಲಿ ಏನು ಚರ್ಚೆ ಆಗಿದೆ ಅದಾದ ನಂತರ ಅನ್ನುವಂಥದ್ರ ಬಗ್ಗೆ ನನಗೇನು ಕೂಡ ಮಾಹಿತಿ ಇಲ್ಲ. ಅಷ್ಟು ದೊಡ್ಡದಾಗಿ ವಾಕ್ಸಮರ ಆಗಿರುತ್ತೆ ಲಿಂಗಾಯತ ಹಿಂದ ವಿಚಾರವಾಗಿ ಅಂತ ಅಂದರೆ ಮಾಹಿತಿ ಇಲ್ಲ ಅಂತ ಅಂದರೆ ಹೌದು ಬಿಡಿ, ನಾವು ನಂಬಿದ್ವಿ ಈಶ್ವರ್ ಖಂಡ್ರೆ ಅವರೇ. ಸೊ ಈ ರೀತಿಯಾಗಿ ಹೇಳಿ ಜಾರ್ಕೊಂಡಿದ್ದಾರೆ. ಯಾವುದೇ ರೀತಿಯಾದಂಥ ಪ್ರತಿಕ್ರಿಯೆಯನ್ನು ಕೊಟ್ಟಿಲ್ಲ, ಏನು ಕೂಡ ಮಾತನಾಡಿಲ್ಲ.